ಗೃಹ ಸಾಲವು ಒಂದು ರೀತಿಯ ಸಾಲವಾಗಿದ್ದು ಅದನ್ನು ನೀವು ಮನೆಯನ್ನು ಖರೀದಿಸಲು ಬಳಸಬಹುದು, ಆದರೆ ಇದು ಇತರ ಉಪಯೋಗಗಳನ್ನು ಹೊಂದಿದೆ. 2024ರಲ್ಲಿ ಗೃಹ ಸಾಲದ ಕೆಲವು ಸಾಮಾನ್ಯ ಉಪಯೋಗಗಳು ಇಲ್ಲಿವೆ. 1. ಹೊಸ ಮನೆ ಖರೀದಿ. ಪ್ರಾಥಮಿಕ ಬಳಕೆ. ಹೆಚ್ಚಿನ ಜನರು ಹೊಸ ಮನೆ ಅಥವಾ ಅಪಾರ್ಟ್ಮೆಂಟ್ ಖರೀದಿಸಲು ಗೃಹ ಸಾಲವನ್ನು ಬಳಸುತ್ತಾರೆ. ಬ್ಯಾಂಕ್ ಅಥವಾ ಸಾಲದಾತನು ಆಸ್ತಿಯನ್ನು ಖರೀದಿಸಲು ನಿಮಗೆ ಹಣವನ್ನು ನೀಡುತ್ತದೆ ಮತ್ತು ನೀವು ಬಡ್ಡಿಯೊಂದಿಗೆ ಕಾಲಾನಂತರದಲ್ಲಿ ಸಾಲವನ್ನು ಮರುಪಾವತಿಸುತ್ತೀರಿ. 2. ಮನೆ ನಿರ್ಮಿಸುವುದು. ನಿರ್ಮಾಣ ಸಾಲಗಳು. ಅಸ್ತಿತ್ವದಲ್ಲಿರುವ ಮನೆಯನ್ನು ಖರೀದಿಸುವ ಬದಲು ನೀವು ಮನೆಯನ್ನು ನಿರ್ಮಿಸಲು ಬಯಸಿದರೆ, ನೀವು ನಿರ್ಮಾಣಕ್ಕಾಗಿ ಗೃಹ ಸಾಲವನ್ನು ಬಳಸಬಹುದು. ನಿರ್ಮಾಣವು ಮುಂದುವರೆದಂತೆ ಸಾಲದಾತನು ಹಂತಗಳಲ್ಲಿ ಹಣವನ್ನು ಒದಗಿಸುತ್ತಾನೆ. 3. ನಿಮ್ಮ ಮನೆಯನ್ನು ನವೀಕರಿಸುವುದು. ಮನೆ ಸುಧಾರಣೆ. ನಿಮ್ಮ ಅಸ್ತಿತ್ವದಲ್ಲಿರುವ ಮನೆಗೆ ಸುಧಾರಣೆಗಳು ಅಥವಾ ನವೀಕರಣಗಳನ್ನು ಮಾಡಲು ನೀವು ಮನೆ ಸಾಲವನ್ನು ಬಳಸಬಹುದು. ಇದು ಕೋಣೆಯನ್ನು ಸೇರಿಸುವುದು, ಅಡುಗೆಮನೆಯನ್ನು ನವೀಕರಿಸುವುದು ಅಥವಾ ಆಸ್ತಿಯ ಮೌಲ್ಯವನ್ನು ಹೆಚ್ಚಿಸಲು ಇತರ ಬದಲಾವಣೆಗಳನ್ನು ಮಾಡುವುದನ್ನು ಒಳಗೊಂಡಿರುತ್ತದೆ. 4. ಭೂಮಿಯನ್ನು ಖರೀದಿಸುವುದು. ಪ್ಲಾಟ್ ಖರೀದಿ. ಭವಿಷ್ಯದಲ್ಲಿ ನೀವು ಮನೆ ನಿರ್ಮಿಸಲು ಯೋಜಿಸಿರುವ ಜಮೀನನ್ನು ಖರೀದಿಸಲು ಗೃಹ ಸಾಲವನ್ನು ಸಹ ಬಳಸಬಹುದು. 5. ಅಸ್ತಿತ್ವದಲ್ಲಿರುವ ಗೃಹ ಸಾಲಕ್ಕೆ ಮರುಹಣಕಾಸು. ಕಡಿಮೆ ಬಡ್ಡಿದರಗಳು. ಬಡ್ಡಿದರಗಳು ಕಡಿಮೆಯಾದರೆ ಅಥವಾ ನಿಮ್ಮ ಕ್ರೆಡಿಟ್ ಸುಧಾರಿಸಿದರೆ, ನಿಮ್ಮ ಅಸ್ತಿತ್ವದಲ್ಲಿರುವ ಹೋಮ್ ಲೋನ್ ಅನ್ನು ನೀವು ಮರುಹಣಕಾಸು ಮಾಡಬಹುದು. ಇದರರ್ಥ ಹಳೆಯ ಸಾಲವನ್ನು ತೀರಿಸಲು ಕಡಿಮೆ ದರದಲ್ಲಿ ಹೊಸ ಸಾಲವನ್ನು ತೆಗೆದುಕೊಳ್ಳುವುದು, ನಿಮ್ಮ ಮಾಸಿಕ ಪಾವತಿಗಳನ್ನು ಕಡಿಮೆ ಮಾಡುವುದು. 6. ಬ್ಯಾಲೆನ್ಸ್ ವರ್ಗಾವಣೆ. ಸಾಲದಾತರನ್ನು ಬದಲಾಯಿಸುವುದು. ಇನ್ನೊಂದು ಬ್ಯಾಂಕ್ ಉತ್ತಮ ಷರತ್ತುಗಳನ್ನು ನೀಡಿದರೆ, ನೀವು ನಿಮ್ಮ ಹೋಮ್ ಲೋನ್ ಬ್ಯಾಲೆನ್ಸ್ ಅನ್ನು ಆ ಬ್ಯಾಂಕ್ಗೆ ವರ್ಗಾಯಿಸಬಹುದು. ಕಡಿಮೆ ಬಡ್ಡಿದರಗಳು ಅಥವಾ ಉತ್ತಮ ಸೇವೆಗಳನ್ನು ಪಡೆಯಲು ಇದನ್ನು ಸಾಮಾನ್ಯವಾಗಿ ಮಾಡಲಾಗುತ್ತದೆ. 7. ಟಾಪ್ ಅಪ್ ಲೋನ್. ಹೆಚ್ಚುವರಿ ನಿಧಿಗಳು. ಶಿಕ್ಷಣ, ವೈದ್ಯಕೀಯ ವೆಚ್ಚಗಳು ಅಥವಾ ಇತರ ವೈಯಕ್ತಿಕ ಅಗತ್ಯಗಳಿಗಾಗಿ ನೀವು ಟಾಪ್ ಅಪ್ ಸಾಲವನ್ನು ಪಡೆಯಬಹುದು. ಪ್ರತ್ಯೇಕ ಸಾಲವನ್ನು ತೆಗೆದುಕೊಳ್ಳದೆಯೇ ಇದು ನಿಮಗೆ ಹೆಚ್ಚಿನ ಹಣವನ್ನು ನೀಡುತ್ತದೆ. 8. ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ. ಎರಡನೇ ಆಸ್ತಿಯನ್ನು ಖರೀದಿಸುವುದು. ಕೆಲವರು ಎರಡನೇ ಮನೆ ಅಥವಾ ಹೂಡಿಕೆ ಆಸ್ತಿಯನ್ನು ಖರೀದಿಸಲು ಗೃಹ ಸಾಲವನ್ನು ಬಳಸುತ್ತಾರೆ. ಈ ಆಸ್ತಿಯಿಂದ ಬರುವ ಬಾಡಿಗೆ ಆದಾಯವು ಸಾಲವನ್ನು ಪಾವತಿಸಲು ಸಹಾಯ ಮಾಡುತ್ತದೆ. 9. ಬ್ಯಾಲೆನ್ಸ್ ವರ್ಗಾವಣೆ. ಸಂಕಲನ. ಟಾಪ್ ಅಪ್ ಪ್ರಯೋಜನಗಳನ್ನು ಸಂಯೋಜಿಸುವುದು. ನಿಮ್ಮ ಹೋಮ್ ಲೋನ್ ಅನ್ನು ನೀವು ಹೊಸ ಸಾಲದಾತರಿಗೆ ವರ್ಗಾಯಿಸಬಹುದು ಮತ್ತು ಅದೇ ಸಮಯದಲ್ಲಿ ಟಾಪ್ ಅಪ್ ಲೋನ್ ಅನ್ನು ಪಡೆಯಬಹುದು. ಈ ರೀತಿಯಲ್ಲಿ ನೀವು ಉತ್ತಮ ನಿಯಮಗಳು ಮತ್ತು ಹೆಚ್ಚುವರಿ ಹಣವನ್ನು ಒಟ್ಟಿಗೆ ಆನಂದಿಸಬಹುದು. 10. ರಿವರ್ಸ್ ಮಾರ್ಟ್ಗೇಜ್. ಹಿರಿಯ ನಾಗರಿಕರಿಗೆ. ಹಳೆಯ ಮನೆಮಾಲೀಕರು ರಿವರ್ಸ್ ಅಡಮಾನವನ್ನು ಬಳಸಬಹುದು. ಅಲ್ಲಿ ಸಾಲದಾತರು ತಮ್ಮ ಮನೆಯ ಮೌಲ್ಯದ ಆಧಾರದ ಮೇಲೆ ನಿಯಮಿತ ಆದಾಯವನ್ನು ಪಾವತಿಸುತ್ತಾರೆ. ಅವರು ಮನೆಯನ್ನು ಮಾರುವವರೆಗೆ ಅಥವಾ ತೀರುವವರೆಗೆ ಸಾಲವನ್ನು ಮರುಪಾವತಿಸಬೇಕಾಗಿಲ್ಲ. 2024ರಲ್ಲಿ ಜನರು ಹೋಮ್ ಲೋನ್ಗಳನ್ನು ಬಳಸುವ ಕೆಲವು ಸಾಮಾನ್ಯ ವಿಧಾನಗಳು ಇವು.